ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾವುದೇ ಕಾರಣಕ್ಕೂ ನನ್ನ ಅಭಿಪ್ರಾಯ ಬದಲಾಗಲ್ಲ. ಬರ್ತಿತ್ತು. ಚಿರು ನೀನ್ ಬಾ. ಕೊನೆಗೂ ನನ್ನ ನಿಜ ಆಗೋಯ್ತಲ್ವಾ ಹಚ್ಬಿಟ್ಟು ನಿಮ್ಗೆ ನನ್ನ ಪ್ರೀತಿಗಿಂತ ಅದಕ್ಕಿಂತ ಹೆಚ್ಚು ಅಂತ ಸಾಬೀತ್ ಮಾಡ್ಬಿಟ್ಟೆ. ಇಷ್ಟು ದಿನ ಮಾಡಿದ ಪ್ರೀತಿಗೆ ಅಲ್ಲೇನೆ ಕೊಡದೆ ಅವ್ರ ಹಿಂದೆ ಹೊಟ್ಟೋದ್ರ. ನೀವು ನನ್ನನ್ನು ಹೊಡೆದ್ರು ಬೈದ್ರು, ನಿಮ್ಮಲ್ಲಿ ಕಾಳಜಿ ತೋರ್ಸೋದು ನನ್ನ ಕರ್ತವ್ಯ. ಹೌದು ದೀಪ, ನಿನ್ನ ಆಲೋಚನೆ ಸರಿಯಾಗೇ ಇದೆ. ಆ ಸೌಂದರ್ಯ ಒಂದು ವಿಷದ ಜಂತು. ಅವಳಾಗೆ ವಿಷ ಹಂಚಲಿಲ್ಲ ಅಂದ್ರೂ ಅವಳು ಹತ್ರ ಬಂದ್ರೆ ಸಾಕು, ವಿಷ ತಾನಾಗೆ ಹತ್ತತ್ತೆ. ಅವಳನ್ನ ಮಟ್ಟ ಹಾಕ್ಬೇಕು ಅಂದ್ರೆ ನೀನ್ ಆ ಮನೆಗೆ ಬರಲೇಬೇಕು. ನಿನ್ನನ್ನಿಟ್ಕೊಂಡು ಆ ಸೌಂದರ್ಯನ ಹೇಗೆ ಆಡಿಸ್ತೀನಿ ನೋಡ್ತಾ. ಇದೇ ನನಗ್ ಬೇಕಾಗಿದ್ದು. ದೀಪದ ಕೆಲ್ಸ ಮನೇಲಿ ದೀಪ ಕೊಡದೆ ಹೊರತು ಇನ್ನೊಬ್ರ ಬದುಕಲ್ಲಿ ಬೆಂಕಿ ತರದಲ್ಲ. ಇವತ್ತು ಚಿರು ಮುಂದೆನೆ ನೀನು ನನಗ್ ಬೆಂಕಿ ಹಚ್ಚೋದಕ್ ನೋಡ್ದೆ, ಆದ್ರೆ ಆ ಬೆಂಕಿಲಿ ನೀನೇ ಉರ್ದು ಹೋದೆ. ನೀನ್ ಹಾಕಿದ ಚಾಲೆಂಜ್ ಅಲ್ಲಿ ನಾನೇ ಗೆದ್ದೆ. ಯುದ್ಧ ಅಂತ ಬೀಗ್ಬೇಡಿ. ನಮ್ಮಿಬ್ರು ಮಧ್ಯೆ ಶುರು ಆಗಿದ್ದ ಯುದ್ಧ ಇನ್ನೂ ಮುಗ್ದಿಲ್ಲ. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ತರ ಚಾಲೆಂಜ್ ಅಲ್ಲಿ ಸೋತ್ರು ನಿನ್ನ ಅಹಂಕಾರ ಏನ್ ಕಮ್ಮಿ ಆಗಿಲ್ವಲ್ಲ. ನನ್ನಲ್ಲಿರೋದು ಅಹಂಕಾರ ಅಹಂಕಾರ ಅಲ್ಲ, ನಿಮ್ಮಲ್ಲಿರೋ ಕೆಟ್ಟತನನ ಜಗತ್ಗೆ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದನ್ನ ನಾನು ಮಾಡೇ ಮಾಡ್ತೀನಿ. ಏನ್ ಮಾಡ್ತೀಯ? ಒಂದೇ ರಾತ್ರಿಯಲ್ಲಿ ಮಾವನ್ಗೆ ಅಪಘಾತನೂ ಆಯ್ತು, ಅವ್ರ ಹಾಸಿಗೆನೂ ಹಿಡ್ಬಿಟ್ರ. ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ನ್ಯೂಸ್ ಅಲ್ಲೆಲ್ಲ ಬಂತಲ್ಲ. ಮಾವನ್ಗೆ ನೀವೇ ಅಪಘಾತ ಆಗೋ ತರ ಮಾಡಿಸಿ ಅದು ಟಿವಿಯಲ್ಲಿ ಬರೋ ತರನು ನೀವೇ ಮಾಡಿಸಿದ್ದು. ಏನೇನೋ ಮಾತಾಡ್ಬೇಕು. ನನ್ನ ವಿರುದ್ಧ ಆರೋಪ ಮಾಡಕ್ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು. ನನ್ನನ್ನ ದೂರ ಇಡು ಅಂತ ಹೇಳಿದ್ದಕ್ಕೆ ಚಿರು ನಿನಗೆ ಏನ್ ಮಾಡ್ದ ಅಂತ ನೋಡ್ತಿಯಲ್ಲ. ನಾನು ಅವ್ರ ಹೆಂಡತಿ ಅನ್ನೋ ಅಧಿಕಾರದಿಂದ ಅವ್ರು ನನ್ನ ಮೇಲೆ ಕೈ ಮಾಡ್ದೆ. ಅದಕ್ಕೆ ನಾನೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ನಿಮ್ ವಿರೋಧ ಮಾತಾಡೋರೆಲ್ಲ ಕಣ್ಮರೆ ಆಗ್ತಾರೆ. ಮೊನ್ನೆ ತಾನೇ ಧರ್ಮ ಅಧಿಕಾರಿಗಳು ಪ್ರಾಣ ಬಿಟ್ರು. ನಾನೇ ಅವ್ರನ್ನ ಸಾಯಿಸಿದೀನಿ ಅಂತ ಹೇಗೆ ಹೇಳ್ತೀಯ?